ಹಂಚಿ ಆರಿಸಿ ಬಂದಲ್ಲ ಅಂತ ಆಣಿ ಮಾಡ್ರಿ ನೀವು. ನೀವು ರೊಕ್ಕ ಹಂಚಿ ಆರಿಸಿ ಬಂದಲ್ಲ ಅಂತ ಆಣಿ ಮಾಡ್ರಿ ನೀವು. ನೀವು ರೊಕ್ಕ ಹಂಚಿ ಆರಿಸಿ ಬಂದಿದ್ದೀರಿ ಅಂತ ನಾನು ಆಣಿ ಮಾಡ್ತೇನೆ. ರೊಕ್ಕ ಹಂಚಿ ಆರಿಸಿ ಬಂದು ಏನೇನು ಮಾಡಿ ಎಂಥದ್ದು ಮಾಡಿ ಬಂದು ಸಿದ್ದರಾಮಯ್ಯನವ್ರನ್ನ ಅಪ್ಪಟವಾದಂಥ ಜನಪರ ಕಾರ್ಯಕ್ರಮ ಕೊಡುವಂಥ ಒಬ್ಬ ಹಿಂದುಳಿದ ಒಬ್ಬ ವರ್ಗದವನು ಮುಖ್ಯಮಂತ್ರಿ ಆದರೆ ನಿಮಗೆ ಸಹಿಸ್ಕೊಳಕ್ಕಾಗೋದಿಲ್ಲ. ಹಾಗಲ್ಲ, ನಿಮ್ಮನ್ನ ಮಾಡ್ಬೇಕಾ? ನಿಮ್ಮನ್ನೇ ಮಾಡ್ಬೇಕಾ? ನಿಮ್ಮ ಗುಲಾಮರಾಗಿ ಬಾಳ್ಬೇಕಾ ನಾವು? ಏನು ಜನಾರ್ದನ್ ರೆಡ್ಡಿ ನಿಮ್ಮ ಗುಲಾಮರಾಗಬೇಕಾ ನಾವು ಕಾಂಗ್ರೆಸ್ನವರು? ನೀನು ಯಾವ ತೋಟಪ್ಪನೋ ನೀನು? ನೀವು ಯಾವ ಊರು ಮಾಂಡಲಿಕ ನೀನು? ಈ ಜಗತ್ತು ಸೃಷ್ಟಿ ಮಾಡಿದಾನ ನೀನು? ಇವೆಲ್ಲ ಬಿಟ್ಟುಬಿಡೋ. ನಿನ್ನ ಅಹಂಕಾರ, ನಿನ್ನ ಹಣ, ನಿನ್ನ ದರ್ಪ ಕರ್ನಾಟಕದ ಕಾಂಗ್ರೆಸ್ನರಿಗೆ, ಇಡೀ ಭಾರತೀಯ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನವ್ರ ಮುಂದೆ ನಡೆಯೋದಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ ಸ್ವಾಭಿಮಾನಿಗಳು ನಾವು. ಕೂಳದ ಉಪವಾಸ ಇದ್ದೆವು. ನಿನ್ನ ಮನೆಗೆ ಬಂದು ಬಾಲ ಅಲ್ಲಾಡಿಸಿ ತಿನ್ನೋವಷ್ಟು ಹೇಡಿಗಳಲ್ಲರ ಆ ರಕ್ತನಾಲ್ ನಮ್ಮದು ಕಾಂಗ್ರೆಸ್ನರದು. ಬೈಂಡ್ ಯುವರ್ ಓನ್ ಲ್ಯಾಂಗ್ವೇಜ್, ಹೋಲ್ಡ್ ಯುವರ್ ಟಂಗ್. ನೀನು ಸಾವಿರಾರು ಕೋಟಿ ಅಲ್ಲ, ನೀನು 1,00,000 ಕೋಟಿಗಿರೋ ಒಂದು ಕಾನೂನು ಮುಂದೆ ಗೌಣ. ನೀನು ಜೈಲಿಗೆ ಹೋಗಿ ಬಂದರ ನೀನು. ಸ್ವಲ್ಪ ಎಚ್ಚರ ಇರಲಿ ನಿನಗೆ. 3 ವರ್ಷ ಜೈಲಿಗೆ ಬಂದರ ನೀನು. ನಿನಗೇನೋ ರಾಜೀನಾಮೆ ಕೇಳೋ ಹಕ್ಕಿದೆ ಸಿದ್ದರಾಮಯ್ಯನವ್ರನ್ನ? ಏನು ರಾಜೀನಾಮೆ ಕೇಳ್ತೀರಿ ನೀವು? ನೀವು ಓಟ್ ಹಾಕಿದ್ದೀರಿ. ಓಟ್ ಹಾಕಿದ ಜನಾಂದೋಲನ ಮಾಡಿ ನೀನು ಭ್ರಷ್ಟ ಅದೆಯಪ್ಪ, ರಾಜೀನಾಮೆ ಕೊಡು ಅಂತೇಳಿ ಈ ರಾಜ್ಯದ ಜನರು, ಈ ದೇಶದ ಜನರು ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಟ್ಟರೆ ಗೌರವದಿಂದ ಅವರು ರಾಜೀನಾಮೆ ಕೊಡ್ತಾರೆ. ನಾವು ಹೇಳ್ಬೇಕು ಓಟ್ ಹಾಕಿದಾರ. ನೀನೇನು ಹೇಳ್ತಿ ಬಂಬು? ನೀನೇನು ಓಟ್ ಹಾಕ್ಯ ನಮಗೆ ಕಾಂಗ್ರೆಸ್ನವ್ರಿಗೆ? ನಮಗೆ ಓಟ್ ಹಾಕಿ ಆರಿಸ್ತಂದ 136 ಜನ ಹೇಳಬೇಕು, 136 MLAಗಳು ಹೇಳಬೇಕು, MLCಗಳು ಹೇಳಬೇಕು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀನು ಭ್ರಷ್ಟ ಅದೆಯಪ್ಪ, ನಿನ್ನಿಂದ ಈ ಪಾರ್ಟಿಗೆ ಮುಜುಗರ ಆಗ್ತತಿ ಅಂತ ಹೈಕೋರ್ಟ್ ಹೇಳಬೇಕು, ಅಲ್ಲ ಹೈಕಮಾಂಡ್ ಹೇಳಬೇಕು. ಇಲ್ಲ, ಜನ, ಈ ಕರ್ನಾಟಕದ ಜನ 7 ಕೋಟಿ ಜನ ಹೇಳಬೇಕು ರಾಜೀನಾಮೆ ಕೊಡಿ ಅಂತ. ನೀವು BJP ಹೇಳಿದ್ರಲ್ಲ ಕೇಳೋದಿಲ್ಲ, JDS ಕುಮಾರಸ್ವಾಮಿ ಹೇಳಿದ್ರು ಕೇಳೋದಿಲ್ಲ, ಅದು ನಿಗಿ ಈಗ ನಿಗರ ಅಂತ ನಿಖಿಲ್ ಕುಮಾರ್ ಹೇಳಿದ್ರು ಕೇಳೋದಿಲ್ಲ. ನಿಮ್ಮ ಮನೆಯಾಗ ಕತ್ತಿ ಸತ್ತಿ ಬಿದ್ದತಿ. ಆ ಪ್ರಜ್ವಲ ಇದು ಇಡೀ ದೇಶನ ಅಸಹ್ಯ ಪಡುವಂಥ ಒಂದು ಕೃತ್ಯ ನಿಮ್ಮ ಮನೆತನದ ನಡೆದ್ರೆ ಓಸಿಕದಾಗ ಏನ ಅಂದ್ರೆ ಆಳುಗಟ್ಟಿಟ್ಟು ಬಂದತ್ತಂತ. ನಿಮ್ಮ ಮನೆತನದಾಗ ಏನು ನಡೆದತ್ ನೋಡ್ಕೊಳ್ಳೋ ನಿಖಿಲ. ನಿಮ್ಮ ಅಪ್ಪಾಜಿವು ಏನೇನದಾವ ನೋಡ್ಕ. ನಿಮ್ಮ ಅಪ್ಪಾಜಿ ವಿಚಾರದಾಗ ಮತ್ತು ನಾನು ಹಂಗೆ ಮಾತಾಡಕತ್ತೀರಿ, ಎಲ್ಲ ಹೇಳ್ಬೇಕಾಕತಿ. ನಿಮ್ಮ ಅಪ್ಪಾಜಿ ವಿಚಾರದಾಗ ಏನೇನು ನೀನು ತಂಗಿ ಅಂತೀಯೋ, ಅಕ್ಕ ಅಂತೀಯೋ, ಆಂಟಿ ಅಂತೀಯೋ, ಅತ್ತಿಗೆ ಅಂತೀಯೋ, ಸಡವ ಅಂತೀಯೋ, ದೊಡ್ಡಪ್ಪ ಅಂತೀಯೋ, ಯಾರಿಗೆ ಏನಂತಿದಿ, ಯಾರ್ಯಾರಿಗೆ ಏನೇನು ಅಂತಿದೆ ಅದನ್ನು ಮತ್ತೆ ಉತ್ತರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡು. ಆಮೇಲೆ ಸಿದ್ದರಾಮಯ್ಯರ ವಿಚಾರಕ್ಕೆ ಬಂದು ರಾಜೀನಾಮೆ ಕೇಳುವಂತ ನೀನು ಇನ್ನೂ ಈಗ ಮೋಟ ಇದಪ್ಪ ಮಾವಿನಕಾಯಿ. ಒಮ್ಮೆ ವಾಗೀಶ ಪಂಡಿತರಾದ್ರು ಹೇಳಿದರು, ವಾಗೀಶ ಪಂಡಿತರಾದರು ಇನ್ ದಿ ಇಯರ್ 1976 76ರಲ್ಲಿ ಒಂದು ಭಾಷಣ ಮಾಡಿದ್ರು. ಏನಂದರೆ ಮಾವಿನ ಚಿಗುರೈತಲ್ಲ, ನಾನು ಮಾವಿನಕಾಯಿ ಬಿಟ್ಟನ್ ಅಂತ ಅಲ್ಲಾಡೋದಂತ. ನಾನು ಅದು ಈಚು ಮಾವಿನಕಾಯಿ ಬಿಟ್ಟುತ್ತಂತ, ಮಾವಿನಕಾಯಿ ಬಿಟ್ಟುತ್ತಂತ ಅಲ್ಲಾಡೋದಂತ. ನಾನು ಮಾವಿನಕಾಯಿ ಬಿಟ್ಟನಿ. ಆದರೆ ಅದಿನ್ನೂ ಹಳ್ಳಾಕತ್ತೋ, ಉದುರ್ತತೋ, ಏನಾಕತ್ತೋ, ಹಣ್ಣಾಕತ್ತೋ ಅದಕ್ಕೆ ಗೊತ್ತೇ ಇರೋದಲ್ಲ. ಸುಮ್ಮನೆ ಹಂಗೆ ಅಲಾಡ್ತದಂತ ಗಾಳಿಗೆ, ಮಳೆ ಬಂದಾಗ, ಇದು ಬಂದಾಗ, ನಾ ಹಿಂಗೆ ಬಿಟ್ಟನಿ ಮಾವಿನಕಾಯಿ ಬಿಟ್ಟನಿ ಅಂತ. ಇದು ವಾಗೀಶ ಪಂಡಿತರಾದ್ರ ಭಾಷಣವನ್ನು ನಾನು ಕೇಳಿದ್ದು. ಪೂಜ್ಯ ವಾಗೀಶ ಪಂಡಿತರಾದ್ರು SUP ಕಾಲೇಜ್ ಹರಿಹರದಲ್ಲಿ ಭಾಷಣ ಮಾಡಿದಂಥದ್ದು ನೆನಪಿದೆ ಈಗ. ಅದೇ ಹಣ್ಣು, ಮಾಗಿದ ಹಣ್ಣು ಮಾವಿನ ಹಣ್ಣಾಗಿದ್ದು ಬಿಟ್ಟರೆ ಅದು ಎಲೆಯ ಮರೆಯಲ್ಲಿ ಹೊಕ್ಕಂತಂತ. ಎಲೆಯ ಮರೆಯಲ್ಲಿ ಹೊಕ್ಕೊಂಡು ಅದರ ಒಂದು ಸುವಾಸನೆ ದಾರ್ಯಾಗ ಹೋಗರೆ ಕಂಡು ಇಲ್ಲೆಲ್ಲೋ ಮಾವಿನ ಹಣ್ಣು ಇದೆಯಲ್ಲ, ಸ್ಮೆಲ್ ಬರ್ತದೆ, ಘಮ ಘಮ ವಾಸನೆ ಬರ್ತದೆ, ಈ ಮಾವಿನ ಹಣ್ಣು ತಿನ್ನಬೇಕು ಅಂಥೇಳಿ ಅದನ್ನು ತಗೊಂಡು ಜನ ತಿಂತಾರೆ, ಉಪಯೋಗ ಮಾಡ್ಕೊತಾರೆ. ಆ ಓಟಿಯನ್ನು ಹೋಗಿ ಇದು ರುಚಿಕರವಾದ ಹಣ್ಣು ಅಂತೇಳಿ ಆ ಓಟಿಯನ್ನು ಹೋಗಿ ತಮ್ಮ ಹೊಲದಲ್ಲಿ ಹಾಕ್ತಾರೆ, ನೀರು ಹಾಕ್ತಾರೆ, ಅದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಅದೇ ನಮ್ಮ ಸಿದ್ದರಾಮಯ್ಯನವರು. ನೀನು ಮಾವಿನ ಈಚು, ನೀನಿನ್ನೂ ಏನೂ ಅಲ್ಲ,
ನೀನು ಯಾವ ಮಂತ್ರಿನೂ ಆಗಿಲ್ಲ, ನೀನು ಯಾವುದೂ ಆಗಿಲ್ಲ, ಎಂಥದೂ ಆಗೇ ಇಲ್ಲ ನೀನಿನ್ನೂ. ನೀನೇನೂ ಅಲ್ಲ, ನಿಮ್ಮ ಅಪ್ಪನೇ ಸರ್ ಅಷ್ಟೇ. ನಿಮ್ಮಪ್ಪ ಆ ಕಡೆ ಒಮ್ಮೆ ಪಾರ್ಟಿಗೆ ಹೋಗ್ತಾನ, ಈ ಪಾರ್ಟಿಗೆ ಒಮ್ಮೆ ಹೋಗ್ತಾನ, ಅಲ್ಲಿ ಒಮ್ಮೆ ಹೋಗ್ತಾನ, ಇಲ್ಲೊಮ್ಮೆ ಹೋಗ್ತಾನ. ಸರ್ಕಸ್ನಾಗ ತಂತಿಗೆ ಜೋತು ಬೀಳ್ತಾರಲ್ಲ, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ. ಜಾತ್ಯತೀತ ಅಂತ ಕೋಮುವಾದಿ ಪಾರ್ಟಿಗೆ ಹೋಗ್ತಾನ, ಅಲ್ಲಿ ಕೋಮುವಾದಿ ಪಾರ್ಟಿಗೆ ಹೋಗಿ ಕಾಂಗ್ರೆಸ್ಸಿಗೆ ಬೈತಾನ. ಕಾಂಗ್ರೆಸ್ನವ್ರು CM ಮಾಡಿದಾಗ ನಾವೆಲ್ಲ ಪ್ರತಿಭಟನೆ ಮಾಡೇವಿ, ನಿಮ್ಮ ಅಪ್ಪರ ಪರವಾಗಿ ಮಾತಾಡಿದ್ದೇವೆ, ನಾವು ಕುಮಾರಸ್ವಾಮಿ ಪರ ಮಾತಾಡಿದ್ದೇವೆ. ಒಮ್ಮೆ 2006ರಾಗ ಸಾಲ ಮನ್ನಾ ಮಾಡಿದ್ ಬಿಟ್ರೆ ಇನ್ನೇನು ಮಾಡಿದಾರಪ್ಪ ನಿಮ್ಮಪ್ಪ ಈ ರಾಜ್ಯಕ್ಕೆ? ಏನು ಮಾಡಿರೋದು ನೀವು ಈ ರಾಜ್ಯಕ್ಕೆ? ಏನು ಮಾಡಿದಿರಿ? ಅಲ್ಲಿ ನಿಮ್ಮ ಮಂಡ್ಯದಾಗ ರಾಮನಗರದಾಗ ನಿಮಗೆ ಬೇಕಾದವ ನಿಮ್ಮ ಏರಿಯಾದಾಗ ಈ ರಾಜ್ಯದ ಜನರ ರೊಕ್ಕ ತಗೊಂಡೋಗಿ ಅಲ್ಲಿ ಹಾಕೊಂಡಿದ್ದೀರಿ. ಎಲ್ಲ JDS ಈ ರಾಜ್ಯದಾಗ ಎಷ್ಟೈತಿ? ಎಷ್ಟು % ಓಟ್ ಐತಿ ನಿಮ್ಮದು? ಎಷ್ಟು % ಓಟ್ ಐತಿ ನಿಮ್ಮದು? ಅದ ಇಷ್ಟ ಅಲ್ಲಿ ಬಂದುಬಿಟ್ರಿ, ಅದು ಬಿಟ್ಟುಬಿಟ್ರಿ, ಇಲ್ಲೆಲ್ಲ ಐತಿ ಮಂಡ್ಯ ಬಿಟ್ಬಿಟ್ರೆ. ಮಂಡ್ಯ ಹಾಸನ, ಅದು ಹಾಸನದಾಗ ಸೋತ್ರಿ ನೀವು. ಎಲ್ಲೈತಿ ನಿಮ್ದೀಗ? ಏನೂ ಇಲ್ಲ. ಅದು ಡಾಕ್ಟ್ರ್ ಅವರು JDS ಕಾಂಗ್ರೆಸ್ ನಿಮ್ಮ ಇದಲ್ಲ, ಡಾಕ್ಟ್ರ್ ತಮ್ಮ ಸ್ವಂತ ವರ್ಚಸ್ಸಿ ಮೇಲೆ ಬಂದಾರ ಅವರು. ನಿಮ್ಮ ಕ್ಯಾಂಡಿಡೇಟ್ ಅಲ್ಲ ಅದು, JDS ಕ್ಯಾಂಡಿಡೇಟ್ ಅಲ್ಲ ಅದು. ಅಂಥ ಒಬ್ಬ ವಿದ್ಯುತ್ ಡಾಕ್ಟ್ರಿಗೆ ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಡ್ಸೋಕ್ಕಾಗಲಿಲ್ಲ. ಅವ್ರ ವರ್ಚಸ್ ಮೇಲೆ ಆರಿಸಿ ಬಂದು ನಿಮ್ಮ ತಂದೆ ಆ ಮಹಾರಾಜರಿಗೆ ಒಂದು ಮಂತ್ರಿ ಸ್ಥಾನ ಕೊಡಲಿಲ್ಲ, ನಿಮ್ಮಪ್ಪ ಮಂತ್ರಿ ಆದರು. ಒಬ್ಬ ಜನಪರ ಡಾಕ್ಟ್ರಿಗೆ, ಒಬ್ಬ ವಿದ್ಯಾವಂತರಿಗೆ ಇದೆ ನೀವು ಕೊಡೋದು ಗೌರವ? ಡಾಕ್ಟರ್ ಮಂಜುನಾಥ ಅವರಿಗೆ ಕೊಟ್ಟದ್ದು ಇದೆ ಗೌರವ? ಮೈಸೂರು ಮಹಾರಾಜರು ಅಂತ ನಮ್ಮ ಜನ ಆರಿಸಿದ್ದಾರೆ. ನಾವು ಸಹಿತ ಮೈಸೂರು ಮಹಾರಾಜರ ವಿರುದ್ಧ ಮಾತಾಡಿಲ್ಲ, ಇವತ್ತು ಮಾತಾಡೋದಲ್ಲ. ಯಾಕಂದ್ರೆ ಆ ಒಂದು ರಾಜವಂಶಕ್ಕೆ ನಾವು ಗೌರವ ಕೊಡ್ತೀವಿ. ಆದರೆ ಅವ್ರು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅನ್ನೋ ನನ್ನ ಕಳಕಳಿ ಇವತ್ತೂ ಇದೆ. ಬಂದರೆ ಏನಾಯ್ತು? ಅವ್ರಿಗೆ ಮಂತ್ರಿ ಮಾಡ್ಬೇಕಾ ನೀವು? ನಿಮ್ಮ ಅಪ್ಪ ಹೋಗಿ ಬಡ ಹೋಗಿ ಅಲ್ಲಿ ಮಂತ್ರಿಯಾಗಿ ಕುತ್ಕೊಂಡಪ್ಪ. 5,000 ಕೋಟಿ ತರ್ತಾನೆ, 10,000 ಕೊಡ್ತೇನೆ, ಏನು ತರೋಕ್ಕಾಗಲ್ಲ. ನಿಮ್ಮ ಅಪ್ಪನ ಕೈಲಿ ಏನು ಮಾಡೋಕ್ಕಾಗಲ್ಲ. ಬರೀ ದ್ವೇಷದ ರಾಜಕಾರಣ. ಸಿದ್ದರಾಮಯ್ಯನವ್ರನ್ನ ಒಳ ಹಾಕ್ಬೇಕು, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ಬೇಕು, ಜೈಲಿಗೆ ಕಳಿಸ್ಬೇಕು. ಆಗೋದಿಲ್ಲ. ನಾವೇನಿಲ್ಲ ವಕೀಲರು, ಏನಿಲ್ಲೇನು ಗೆಣಸು ಸುಲಿತಾ ಕುಂತಿಲ್ಲ. ಕಾಂಗ್ರೆಸ್ ವಕೀಲರು ನಾವು ಗೆಣಸು ಸುಲಿತಾ ಕುಂತಿಲ್ಲಪ್ಪ. ನಮಗೂ ಎಲ್ಲ ಕಾನೂನು ಗೊತ್ತದವೆ, ಆದ್ರೆ ಸೈಲೆಂಟಾಗಿರ್ತವೆ. ಸೈಲೆಂಟಾಗಿ ಸುಮ್ಮನೆ ಇರ್ತವೆ ನಾವು. ಹುಲಿ ಯಾವಾಗ ಗರ್ಜನೆ ಮಾಡೋದಲ್ಲ, ಕಾಂಗ್ರೆಸ್ನವ್ರು ಗರ್ಜನೆ ಮಾಡೋದಲ್ಲ, ನಿಮ್ಮಂಗೆ ಹೊಯ್ಕೊಳ್ಳೋದಲ್ಲ. ನರಿಗಳು ಹಿಂಡಿನಂಗೆ ಬರ್ತವೆ. ನರಿಗಳು, ಹೈನಾಗಳು, ಈ ಕಾಡು ನಾಯಿಗಳು ಹಿಂಡಿನಾಗ ಬರ್ತಾವೆ ಹೋರಾಟ ಮಾಡೋಕ್ಕೆ. ಆದರೆ ಸಿದ್ದರಾಮಯ್ಯನವರು ಸಿಂಗಲ್ ಆರ್ಮಿ, ಸಿಂಗಲ್ ಟೈಗರ್. ಹೌದು ಒಲಿಯಾ ಸಿಂಗಲ್. ಸಿದ್ದರಾಮಯ್ಯ ಹೌದು ಒಲಿಯಾ ಸಿಂಗಲ್ ಆರ್ಮಿ, ಒಂಟಿ ಹೋರಾಟ. ಅದು ಗರ್ಜನೆ ಮಾಡೋದಲ್ಲ. ಗರ್ಜನೆ ಮಾಡಿದ್ರೆ ಇವ್ಯಾವ ನರಿ ನಾಯಿಗಳು ನಿಲ್ಲೋದು ಇಲ್ಲ. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗೋದಲ್ಲ. ಇದನ್ನು ಮಾತ್ರ ಬರೆದಿಟ್ಕೊಳ್ರಿ, ಇದನ್ನು ನೀವೇನು ಮಾಡೋಕ್ಕಾಗೋದಿಲ್ಲ, ಆಗೋದೇ ಇಲ್ಲ ಕಾಂತ. ಸಿದ್ದರಾಮಯ್ಯನವರ ಟಗರಿನ ಕೂದಲುಗಳನ್ನು, ಒಂದು ಕೂದಲವನ್ನು ನೀವು ಕಿತ್ತರೆ ಕೋಟ್ಯಾಂತರ ಎಷ್ಟು ಕೋಟಿ ಕೂದಲದವನ ಅದರ ಮೇಲೆ, ಟಗರಿನ ಮೇಲೆ. ಒಂದು ಕೊಂಬನ್ನು ಬಗ್ಸೋಕ್ಕಾಗೋದಿಲ್ಲ ಕಾಂತ ಟಗರಿಂದು. ಜೈಲಿಗೆ ಹೋಗಿಸ್ಬಿಡ್ತಾರಂತವ್ರು, ಜೈಲಿಗೆ. ಕಾನೂನು ಸಂವಿಧಾನ ಅದಕ್ಕಿಲ್ಲ. ಒಬ್ಬ CMನ ಒಳಗೆ ಹಾಕೋಕ್ಕಿಲ್ಲ. ನಿಮ್ಮ ಪಿತೂರಿಗಳು, ನಿಮ್ಮ ಸೆಂಟ್ರಲ್ ಗೌರ್ಮೆಂಟು ಎಷ್ಟು ಅಯೋಗ್ಯರಿದ್ದಾರೆ. ಇದು ಪರಿಣಾಮ ಏನಾಗ್ತದೆ ಅಂದರೆ, ಚಂದ್ರಬಾಬು ನಾಯ್ಡುಗೆ ಮುಂದೆ ಕಾದಿದ್ದದ್ದು ಮತ್ತು ನಿತೀಶ್ ಕುಮಾರ್ಗೂ ಇದೇ ಕಾದಿದೆ ಅಂಥೇಳಿ ಅವರು ಈ ತಿಂಗಳೊಳಗೆ ಕೇಂದ್ರ ಸರ್ಕಾರವನ್ನು ಬುಡಮೇಲೆ ಮಾಡ್ತಾರೆ. ಯಾಕೆಂದರೆ ಒಬ್ಬ ಜನಪರ ವ್ಯಕ್ತಿತ್ವ ಗೊತ್ತಿದೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ. ಸಿದ್ದರಾಮಯ್ಯನವರಿಗೆ ಏನಾದರೂ ಈ ರೀತಿ ಅನ್ಯಾಯ ಮಾಡಿದರು ಅಂದರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಿಹಾರ್ ಹೊರಗಡೆ ಬರ್ತಾರೆ. ಈ ಸರ್ಕಾರ, ಕೇಂದ್ರ ಸರ್ಕಾರ ಹೋಗ್ತದೆ. ಇವರೆಲ್ಲ ಏನೇನು ಮಾಡಿದ್ದಾರೆ, ಇವರೆಲ್ಲರೂ ಸಾಲು ಹಚ್ಚಿ ಜೈಲಿಗೆ ಹೋಗ್ತಾರೆ. ಬರೆದಿಟ್ಕೊಳ್ರಿ. ದಿಸ್ ಈಸ್ ದಿ ಸ್ಟ್ರಾಟಜಿ ಆ್ಯಂಡ್ ದಿ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್ ಕುಡುಪ್ಲೆ, ಅಡ್ವೊಕೇಟ್, ಶ್ರಾವಣ ಬೆನ್ನೂರ್, and agriculturist and an artist. Jai Hind.